ನಾಟಕಲ್ ಕನಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮಕ್ಕಳ ಚಿಕಿತ್ಸಾ ವಿಭಾಗದ ವತಿಯಿಂದ ಜೂನ್ 13 ಮತ್ತು 14ರಂದು ಮಕ್ಕಳ ಹೃದ್ರೋಗಶಾಸ್ತ್ರ ವಿಚಾರದ ಕುರಿತು 2 ದಿನಗಳ ಕಲಿಕಾ ಶಿಕ್ಷಣ ಕಾರ್ಯಾಗಾರ ಕಾಲೇಜ್ ಆವರಣದಲ್ಲಿ ನಡೆಯಲಿದೆ. ಮಕ್ಕಳಲ್ಲಿ ಹೆಚ್ಚುತ್ತಾ ಇರುವ ಹೃದ್ರೋಗ ಕಾಯಿಲೆಗಳ ಜಾಗೃತಿಗಾಗಿ ಕಾರ್ಯಾಗಾರ ಆಯೋಜಿಸಲಾಗುತ್ತಿದೆ ಎಂದು ಕನಚೂರು ಮಕ್ಕಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಸಂಘಟಕ ಡಾಕ್ಟರ್ ಚೇತನ್ ತಾಂಡೇಲ್ ಹೇಳಿದ್ದಾರೆ. ತೊಕ್ಕೊಟ್ಟು ಸೇವಾ ಸೌಧದಲ್ಲಿರುವ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2 ದಿನಗಳ ಮಕ್ಕಳ ಹೃದ್ರೋಗಶಾಸ್ತ್ರದ ಕಾರ್ಯಾಗಾರ ಮಕ್ಕಳ ಹೃದಯ ಸಂಬಂಧಿ ಪ್ರಮುಖ ರೋಗ ನಿರ್ಣಯ ಕ್ಷೇತ್ರದಲ್ಲಿ ಜ್ಞಾನ ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ. ಇಸಿಜಿ, ಎದೆಯ ಎಕ್ಸ್ರೇ, ಓದುವಿಕೆ ಮತ್ತು ಮಕ್ಕಳ ಎಕೋಕಾರ್ಡಿಯೋಗ್ರಫಿಯ ಮೇಲೆ ಕೇಂದ್ರೀಕೃತ ಅವಧಿ ಸಲಹೆಗಾರರು, ಮಕ್ಕಳ ವೈದ್ಯರು ಮತ್ತು ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಕನಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಹಾಜಿ ಯುಕೆ ಮೋನು ಕಾರ್ಯಾಗಾರವನ್ನು ಉದ್ಘಾಟಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಕಿಮ್ಸ್ ನಿರ್ದೇಶಕ ಅಬ್ದುಲ್ ರಹಿಮಾನ್ ಭಾಗವಹಿಸಲಿದ್ದಾರೆ. ಕನಚೂರು ಆರೋಗ್ಯ ವಿಜ್ಞಾನ ಸಲಹಾ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಇಸ್ಮಾಯಿಲ್ ಹೆಜಮಾಡಿ ಮತ್ತು ಸದಸ್ಯ ಡಾಕ್ಟರ್ ಎಂವಿ ಪ್ರಭು, ಡೀನ್ ಡಾಕ್ಟರ್ ಶಹನವಾಜ್ ಮಾನಿಪಾಡಿ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಇನ್ಚಾರ್ಜ್ ಡಾಕ್ಟರ್ ಅಂಚನ್ ಕುಮಾರ್ ಎಎನ್, ಮಕ್ಕಳ ವೈದ್ಯಕೀಯ ವಿಭಾಗದ ಪ್ರೊಫೆಸರ್ ಎಮಿರಿಟಸ್ ಡಾಕ್ಟರ್ ಶಶಾಂತ್ ಎ ಖಾನ್, ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಎಸ್ ಮೋನಿಸ್ ಭಾಗವಹಿಸಲಿದ್ದಾರೆ. ಕೆಲವೊಂದು ಹಾರ್ಟ್ ಪ್ರಾಬ್ಲಮ್ಸ್ ಇರ್ತವೆ, ಅದು ಕಾಣ್ಕೊಳ್ಳೋದು ಮತ್ತು ಸಿಂಪ್ಟಮ್ಸ್ ಆಗಿ ಕಾಣ್ಕೊಳ್ಳೋದು ದೊಡ್ಡವರಾಗಲ್ಲ. ಸೊ ಅದು ಈಗ ಏನಾದರೂ ಅದು ನಾವು ಸಣ್ಣವರಿದ್ದಾಗಲೇ ಕಂಡು ಹಿಡಿದ್ರೆ ಎಲ್ಲಕ್ಕೂ ಟ್ರೀಟ್ಮೆಂಟ್ ಬೇಕಂತಿಲ್ಲ. ಮೋಸ್ಟ್ ಆಫ್ ದೆಮ್ ಅದು ತನಗೆ ತಾನೇ ಕಡಿಮೆ ಆಗ್ತವೆ, ಅದಕ್ಕೆ ಕೆಲವೊಂದು ಟ್ರೀಟ್ಮೆಂಟ್ ಬೇಕಾಗ್ತವೆ. ಸೊ ಇದು ಈಗ ನಾವು ಇದು ಎಕೋಕಾರ್ಡಿಯೋಗ್ರಫಿ ಎಲ್ಲ ಮಾಡಿದರೆ ಬೇಗನೆ ಕಂಡು ಹಿಡಿಬೋದು. ಸೊ ಬೇಗನೆ ಕಂಡು ಹಿಡಿದ್ರೆ ಅದು ಅವರು ಅಡಲ್ಟ್ ಟೈಮ್ ಇದ್ದಾಗ ಇವೆಲ್ಲ ಸಿಂಪ್ಟಮ್ಸ್ ಬರಲ್ಲ. ಸೊ ದಟ್ ಈಸ್ ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಕಂಡು ಹಿಡಿದು ಅದಕ್ಕೆ ಏನು ಬೇಕೋ ಅದು ಮಾಡುವಂಥದ್ದು ಅದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಈ CME ನಮಗೆ ಮಕ್ಕಳಿಗೆ ಮತ್ತು ಡಾಕ್ಟರಿಗೆ ಹೇಗೆ ಕಂಡುಹಿಡಿಬೇಕು, ಕಂಡುಹಿಡಿದಾಗ ಅದ್ರ ಬಗ್ಗೆ ಏನು ಮಾಡಬೇಕು ಅದನ್ನು ಹೇಳುವಂಥ ಇದು CME ಪ್ರೋಗ್ರಾಮ್. ಆಡುವಂಥ ಮಕ್ಕಳು ಏನಾಗುತ್ತೆ ಅಂದರೆ ಬೇಗ ಸುಸ್ತಾಗೋದು, ಡವ ಅಂತ ಹೊಡ್ಕೊಳ್ಳೋದು, ಆಡಬೇಕಾದ್ರೆ ಸಡನ್ನಾಗಿ ಬಿಡೋದು, ಮತ್ತು ಸ್ವಲ್ಪ ದಪ್ಪ ಆಗೋದು. ಕೆಲವೊಂದು ಮಕ್ಕಳಲ್ಲಿ ತೂಕ ಬೇಗ ಬರಲ್ಲ, ಯಾಕಂದರೆ ಈಗ ಬೋಲೆಲ್ಲ ಆಗಿದ್ರೆ ಅದಕ್ಕೆ ಸ್ವಲ್ಪ ಎನರ್ಜಿ ಭಾಳ ಬೇಕಾಗ್ತದೆ. ಸೊ ಮಕ್ಕಳಲ್ಲಿ ತೂಕನೂ ಬೇಗ ಬರಲ್ಲ. ಸೊ ಕೆಲವೊಂದು ಮಕ್ಕಳು ಈ ಥರ ಸಿಂಪ್ಟಮ್ಸ್ ಎಲ್ಲ ಇರ್ತವೆ. ಇದು ಮಕ್ಕಳಲ್ಲಿ ಕಾಣುವಂಥದ್ದು. ಸೊ ಇವೆಲ್ಲ ಕಾಣೋಕ್ಕಿಂತ ಮುಂಚೆನೆ ನಾವು ECG ಎಕೋ ಮಾಡಿಬಿಟ್ಟು ಕಂಡುಹಿಡಿಯೋದು ಒಳ್ಳೆಯದು. ಅಕ್ಕ ತಾಯಿಯವರು ಪ್ಲಸ್ ನಮ್ಮ ಪ್ರೊಫೆಸರ್ ಎಮಿರಿಟಸ್ ಆದ ಡಾಕ್ಟರ್ ಶಂಶಾದ್ ಖಾನ್ ಅವರು ಈ CMEಯಲ್ಲಿ ಸ್ಪೀಕರ್ ಆಗಿ ಬರುತ್ತಿದ್ದಾರೆ. ಕನಚೂರು ಮಕ್ಕಳ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಓನಿಲ್ ಫೆರ್ನಾಂಡಿಸ್ ಮಾತನಾಡಿ, ಇತ್ತೀಚೆಗೆ ಮಕ್ಕಳಲ್ಲಿ ಹೃದ್ರೋಗ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ. ಪೂರ್ವ ಹೃದಯ ಸಂಬಂಧಿ ಕಾಯಿಲೆಗಳನ್ನ ಪತ್ತೆ ಹಚ್ಚಿದಲ್ಲಿ ಚಿಕಿತ್ಸೆ ನೀಡಲು ಸಾಧ್ಯ. ಇಂತಹ ವಿಚಾರಗಳ ಕುರಿತು ಕಾರ್ಯಾಗಾರದಲ್ಲಿ ಜ್ಞಾನ ವಿನಿಮಯ ನಡೆಯಲಿದೆ ಎಂದರು. ಒಂದು 2 ರಿಂದ 2.5 ಲಕ್ಷ ಮಕ್ಕಳಿಗೆ ಮಕ್ಕಳ ಹೃದ್ರೋಗದ ಇಶ್ಯೂಸ್ ಇದ್ದಾವೆ. ಪ್ರತಿ ವರ್ಷ ನಾವು ಅದು ಇನ್ಕ್ರೀಸಿಂಗ್ ಟ್ರೆಂಡ್ ಅಂದರೆ ಜಾಸ್ತಿ ಆಗ್ತಾ ಇದೆ. ಮತ್ತು ಅಪ್ರಾಕ್ಸಿಮೇಟ್ಲಿ ನಾವು ನೋಡಿದರೆ 1 ರಿಂದ 100 ಜನ ಮಕ್ಕಳಿಗೆ ಮಕ್ಕಳ ಹೃದ್ರೋಗದ ಇಶ್ಯೂಸ್ ಅಂದರೆ ಪ್ರಾಬ್ಲಮ್ಗಳು ನಾವು ನೋಡ್ತಾ ಇದ್ದೇವೆ. ಮತ್ತು ಅದರಲ್ಲಿ ಕೂಡ 25% ಅಂದರೆ 1ರಲ್ಲಿ 100 ಮತ್ತು ಅದರಲ್ಲಿ 25% ಮಕ್ಕಳಿಗೆ ಚಿಕಿತ್ಸೆ ಬೇಕಾಗುವಂಥ ಹೃದ್ರೋಗದ ಚಿಕಿತ್ಸೆ ಮತ್ತು ಸರ್ಜರಿ ಬೇಕಾಗುವಂಥ ಇಶ್ಯೂಸ್ಗಳು ಬರ್ತವೆ. ಸೊ ಈ ಕಾರಣಕ್ಕಾಗಿ ಆದಷ್ಟು ಬೇಗ ಅವರನ್ನು ಡಯಾಗ್ನೋಸ್ ಮಾಡಲಿಕ್ಕೆ, ಅಂದರೆ ತುಂಬ ಮಕ್ಕಳಿಗೆ ವಿದಿನ್ 1 ಇಯರ್ ಒಳಗಡೆ ತುಂಬ ಹೃದ್ರೋಗದ ಎಲ್ಲ ಕಾರಣಗಳು ಅಂದರೆ ಸಿಂಪ್ಟಮ್ಗಳು ಅದು ವಿದಿನ್ 1 ಮಂತ್ ಆಗಲಿ ಅಥವಾ 1 ವರ್ಷದವರೆಗೆ ಜಾಸ್ತಿಯಾಗಿ ನಾವು ನೋಡ್ತೇವೆ. ಮೋಸ್ಟ್ ಅಂದರೆ ಅದರ ಒಳಗಡೆ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ಅದಕ್ಕಾಗಿ ಆದಷ್ಟು ಬೇಗ ಇದನ್ನು ಕಂಡುಹಿಡಿದು ಅದನ್ನು ಅವರಿಗೆ ಗುಣಮುಖ ಮಾಡಲಿಕ್ಕೆ ಈ CME ನಮಗೆ ಮುಂದೆ ಒಂದು ದಾರಿ ಆಗ್ತದೆ. ತುಂಬ ಮಕ್ಕಳಿಗೆ ಟ್ರೀಟ್ಮೆಂಟ್ ಬೇಕಾಗಿ ಬರೋದಿಲ್ಲ, ಆದರೆ 25% ಅದರಲ್ಲಿ ಕ್ರಿಟಿಕಲ್ ಆಗುತ್ತೆ. ಕೆಲವು ಮಕ್ಕಳಿಗೆ ಇಮಿಡಿಯೇಟ್ಲಿ ಸರ್ಜರೀಸ್ ಬೇಕಾಗ್ಬೋದು, ವಿದಿನ್ 1 ತಿಂಗಳು 6 ತಿಂಗಳ ಒಳಗಡೆ ಬೇಕಾಗ್ಬೋದು. ಸೊ ಅಂಥ ಮಕ್ಕಳಿಗೆ ಈಗ ಕಳೆದ 10 ವರ್ಷ ನಾವು ನೋಡಿದರೆ ಈ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಅದರಲ್ಲಿ ತುಂಬ ಅಡ್ವಾನ್ಸ್ಮೆಂಟ್ ಆಗಿದೆ. ಸೊ ಇವನ್ ನಾವು ಈಗ 1 ತಿಂಗಳ ಒಳಗಿನ ಮಕ್ಕಳಿಗೆ ಕೂಡ ನಾವು ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ಗುಣ ಮಾಡ್ತೇವೆ. ಬಟ್ ಅದರ ಮುಂಚೆ ನಮಗೆ ಅದು ಇದೆ ಅಂತ ಒಂದು ಗೊತ್ತಾಗಬೇಕು. ಸೊ ಅದರ ಸಲುವಾಗಿ ಈ CME ನಮಗೆ ಹೆಲ್ಪ್ ಆಗಿದೆ. ಆಸ್ ಅರ್ಲಿ ಆಸ್ ಪಾಸಿಬಲ್, ಅಂದರೆ ಆದಷ್ಟು ಬೇಗ ನಾವು ಈ ಹೃದಯದ ಯಾವುದಾದ್ರು ಕಾರಣ ಇದೆ, ಯಾವ ರೋಗ ಇದೆ ಅಂತ ಹೇಳಿ ಅದನ್ನು ಗುರುತಿಸ್ಕೊಳ್ಳಿಕ್ಕೆ ಈ CME ನಮಗೆ
ಉಪಕಾರವಾಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಕನಚೂರು ಮಕ್ಕಳ ವಿಭಾಗದ ಡಾಕ್ಟರ್ ಗೌತಮ್ ಪೈ, ಡಾಕ್ಟರ್ ನೂಮನ್ನ ಉಪಸ್ಥಿತರಿದ್ದರು. ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ? ಆರಾಧ್ಯ ಇನ್ ಲಾಡ್ಜಿಂಗ್. ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ. ಕುತ್ತಾರು, ತೊಕ್ಕೊಟ್ಟು, ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ. ಕುತ್ತಾರು ಕೊರಗಜ್ಜ ಆದಿಸ್ಥಳ ಕೇವಲ 3 ನಿಮಿಷ. ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ 5 ನಿಮಿಷ. ಕೆಸೆಡ್ಡೆ ಮೆಡಿಕಲ್ ಕಾಲೇಜು 5 ನಿಮಿಷ. ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು 5 ನಿಮಿಷ. ಕನಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ 5 ನಿಮಿಷ. ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ 15 ನಿಮಿಷ. ಇನ್ಫೋಸಿಸ್ ಮುಡಿಪು ಕೇವಲ 20 ನಿಮಿಷ. ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ 10 ನಿಮಿಷ. ಸೋಮೇಶ್ವರ ಬೀಚ್ ಮತ್ತು ದೇವಾಲಯ 15 ನಿಮಿಷ. ಮಂಗಳೂರು ನಗರ ಕೇವಲ 15 ನಿಮಿಷ. ವಿದ್ಯಾರ್ಥಿಗಳು, ಸಿಬ್ಬಂದಿಗಳು, ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರ್ಲಿ, ಆರಾಧ್ಯ ಇನ್ ನಿಮ್ಮದಂತೆ ಮನೆ ಇರುವ ಅನುಭವವನ್ನ ನೀಡುತ್ತದೆ. ಆರಾಮದಾಯಕ ಕೊಠಡಿಗಳು, ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ. ಈಗಲೇ ಬುಕ್ ಮಾಡಿ. ಆರಾಧ್ಯ ಇನ್, ಹತ್ತಿರವಿರು, ಹಸನಾಗಿರು.